ತುಂಬಾ ಖುಷಿ ಆಗುತ್ತೆ ಬ್ರೋ. ಯಶ್ ಅವರು ಮತ್ತೆ ಇಡೀ ಜಗತ್ತನ್ನೇ ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆ ತಿರುಗಿ ನೋಡ್ಬೇಕು ಆತರ ಮಾಡ್ತಾರೆ. ಬರೀ ಗ್ಲಿಮ್ಸ್ಗೆ ಇವತ್ತು ಸೋಷಿಯಲ್ ಮೀಡಿಯಾ ಬ್ಲಾಸ್ಟ್ ಆಗಿದೆ, ಅದು ಎಲ್ರಿಗೂ ಗೊತ್ತು ವಿಚಾರ. ಜಸ್ಟ್ ಅವ್ರದ್ದೊಂದು ನಾವೇನೋ ಎಕ್ಸ್ಪೆಕ್ಟ್ ಮಾಡಿದ್ದು, ಅವ್ರು ಫುಲ್ ಪಿಕ್ಚರ್ ತೋರಿಸ್ತಾರೆ, ಅವ್ರದ್ದು ಫೋಟೋ ಬರುತ್ತೆ ಅಂತ. ಬಟ್ ಜಸ್ಟ್ ಅವ್ರದ್ದೊಂದು ಲುಕ್ ಹಿಂಗೆ ಕಣ್ಣು, ಬರೀ ಒಂದ್ ಕಣ್ಣಿಗೆ ಅದ್ರಾಗ ಅವ್ರ ಎಲ್ರು ಇನ್ ಫುಲ್ ರಾವಣನ್ ಪಾತ್ರ ಏನಾದ್ರು ಬಂದ್ರೆ ಇಡೀ ಇಂಡಸ್ಟ್ರಿ, ಇಡೀ ಇಂಡಿಯನ್ ಇಂಡಸ್ಟ್ರಿಲಿ ಎಸ್ ಬಾಸ್ ಅವ್ರನ್ನ ತಡಿಯ ತಾಕತ್ತು ಯಾರಿಗೂ ಇರಲ್ಲ ಗುರು. ನೀವ್ ಯಾವ ಇಂಡಸ್ಟ್ರಿಯಿಂದ ಯಾವ ಹೀರೋನಾರು ಕರ್ಕ ಬನ್ರಿ, ಟಾಪ್ 10 ಅಲ್ಲ ಟಾಪ್ 100 ಇಂದ ಕರ್ಕ ಬನ್ರಿ, ನಮ್ ಕನ್ನಡ ಇಂಡಸ್ಟ್ರಿಯ ರಾಕಿಂಗ್ ಸ್ಟಾರ್ ಎಸ್ ಅವ್ರ ಒಬ್ಬರನ್ನ ಹೊಡೆಯ ತಾಕತ್ತು ಯಾವನ್ಗೂ ಇರಲ್ಲ. ರಾಮಾಯಣ ರಿಲೀಸ್ ಆದ್ಮೇಲೆ ಇದಕ್ಕೆ ತುಂಬಾ ಖುಷಿ. ಹೌದ್. ಖಂಡಿತ ಬ್ರೋ, ಅದು ಎಸ್ ಬಾಸ್ ಗಿರೋ ತಾಕತ್ತು. ಕೆಲವೊಂದಷ್ಟು ಜನ ಹೇಳ್ತಾರೆ, ಏನ್ ಗುರು ಕನ್ನಡ ಬಿಟ್ಟು ಬೇರೆ ಇಂಡಸ್ಟ್ರಿಗೆ ಹೋಗ್ಬಿಟ್ರು, ನಮ್ ಕನ್ನಡದಲ್ಲಿ ಇಲ್ಲ ಗುರು. ನಮ್ ಕನ್ನಡದಲ್ಲಿ ನಮ್ ಕರ್ನಾಟಕದವ್ರು ಅಂತ ಎಲ್ರಿಗೂ ಗೊತ್ತು, ನಮ್ ಕನ್ನಡದವ್ರಿಗೆ. ಬಟ್ ಬೇರೆ ದೇಶಕ್ಕೆ ಹೋಗಿ ನಾನು ಕನ್ನಡಿಗ, ನಾವು ಕರ್ನಾಟಕದವನು ತಿಳಿಸಿದ್ ಯಾರು? ಯಶ್ ಅವರು. ಅದು ಸಾಧ್ಯ ಆಗಿರೋದು ಯಶ್ ಅವ್ರ ಕೈಲಿ, ಸಾಧ್ಯ ಆಗೋದು ಮುಂದೆ ಯಶ್ ಅವ್ರ ಕೈಲಿ ಮಾತ್ರ ಸಾಧ್ಯ ಅದು. ಆಯ್ತಾ? ನಾವಿರೋ ಜಾಗ ಕೆಲ್ರನ್ನು ಕರ್ಸ್ಕೋಬೇಕು ಗುರು. ಆ ಅರ್ಥ ಮಾಡ್ಕೊಳ್ರಿ. ಒನ್ ಆಫ್ ದಿ ಪ್ರೊಡ್ಯೂಸರ್ ಸೆಕೆಂಡ್ರಿ, ಬಟ್ ಅದ್ರಲ್ಲಿ ಆಕ್ಟ್ ಮಾಡ್ತಾವ್ರಲ್ಲ ರಾವಣನ್ ಪಾತ್ರ, ಅದ್ರಲ್ಲಿ ಇರೋದು ಗೊತ್ತು ಅಂದ್ರೆ ಇಡೀ ಜಗತ್ತೇ ಕೇಳುತ್ತೆ ಗುರು. ಇವತ್ತು ಬೇರೆ ದೇಶಗಳಲ್ಲೂ ಕೇಳಿ ಕನ್ನಡ ಅಂದ್ರೆ KGF ಅಂತ ಹೇಳ್ತಾರೆ. ಅದ್ ಕಾರಣ ಯಾರು? ಯಶ್ ಅವರು. ಇವಾಗ ಇಡೀ ಜಗತ್ಗೆ ತಿಳ್ಸಕ್ ಹೊರಟಿದ್ದಾರೆ ರಾಮಾಯಣದಿಂದ. ಯಾವನ್ ಬ್ಯಾಡ್ ಕಮೆಂಟ್ ಹಾಕೋದು, ಕನ್ನಡ ಬಿಟ್ಟೋದ್ರು, ಅಲ್ಲೋದ್ರು ಇಲ್ಲೋದ್ರು, ಯಾವನ್ಗೋ ಕೇರ್ ಮಾಡಲ್ಲ ಗುರು ನಾವು ಎಸ್ ಬಾಸ್ ಫ್ಯಾನ್ಸು. ಯಶ್ ಅವರು ಇಡೀ ಜಗತ್ತನ್ನೇ ಮತ್ತೆ ನಮ್ ಕನ್ನಡ ಇಂಡಸ್ಟ್ರಿ ಕಡೆ ತಿರುಗಿ ನೋಡೋ ತರ ಮಾಡ್ತಾರೆ. ನಾವ್ ಯಾವತ್ತಿದ್ರು ಅವ್ರು ಸಪೋರ್ಟ್ ಮಾಡೇ ಮಾಡ್ತೀವಿ ಗುರು. ಇಂಡಸ್ಟ್ರಿಲಿ ಇಂಥವ್ರು ಒಬ್ರು ಹೀರೋ ಇದ್ರೆ ಸಾಕು ಗುರು, ನಮ್ ಇಂಡಸ್ಟ್ರಿ ಇನ್ನೂ 100 ವರ್ಷ 200 ವರ್ಷ ಇದ್ರು ಕೆಳಗಡೆ ಬೀಳಕ್ ಸಾಧ್ಯನೇ ಇಲ್ಲ ನಮ್ ಕನ್ನಡ ಇಂಡಸ್ಟ್ರಿ. ರಾಮಾಯಣ ಹೇಳ್ಕೊಂಡ್ ಬಂದಿರೋದು ಏನಂದ್ರೆ ರಾವಣ ನೆಗೆಟಿವ್. ಹೌದೌದು. ಬಟ್ ಇಲ್ಲಿ ನಮ್ಮಲ್ಲಿ ಹೀರೋ ಆಗಿ, ಬಟ್ ಅಲ್ಲಿ ಇರ್ಲಿ ಬ್ರದರ್, ಪಾಸಿಟಿವ್ ಆರ್ ನೆಗೆಟಿವ್, ನಮ್ ಕನ್ನಡಿಗರು ಕನ್ನಡ ಟ್ರೆಂಡ್ ಅಲ್ಲಿ ಇರ್ಬೇಕು ಅಷ್ಟೇನೆ. ಅರ್ಥ ಮಾಡ್ಕೊಳ್ರಿ. ಬರೀ ಕ್ಯಾರೆಕ್ಟರ್ ಮಾಡಿದ ತಕ್ಷಣ ಹಂಗೆ ಆಗ್ಬಿಡ್ತಾರ? ಹೀರೋನೇ ಆಗ್ಬೇಕಂತ ಆಯ್ತಾ? ಎಲ್ಲಾ ಫಿಲಮ್ ಅಲ್ಲೂ ಹೀರೋಗಳು ರೌಡಿಗಳಿಗೆ ಹೊಡೆದು ಕೆಲವು ಸಿನಿಮಾದಲ್ಲಿ ವಿಲನ್ಗಳ ಕೈಲಿ ಹೊಡ್ಸ್ಕೊಂಡ್ ಸತ್ತಿರೋದಿಲ್ವಾ ಸಿನಿಮಾಗಳಲ್ಲಿ? ರಾಜಧಾನಿ ನೋಡಿದೀರಾ? ಲಾಸ್ಟ್ ಅಲ್ಲಿ ಯಶ್ ಅವ್ರು ಸಾಯ್ತಾರೆ. ಯಾಕೆ ಸತ್ರು? ಹಂಗಾರ ವಿಲನಾ? ಇಲ್ಲ ಕೈಯಲ್ಲಿ ಆಗ್ಲಿಲ್ಲ ಅಂತ ಸತ್ತೋದ್ರ? ಸ್ಟೋರಿ ಸಿನಿಮಾ ತರ ತಗೊಳಣ. ಬಟ್ ನಮ್ ಕನ್ನಡ ಇಂಡಸ್ಟ್ರಿನ ತಿರುಗಿ ನೋಡ್ತಾರಲ್ಲ, ಅದಕ್ ಸಪೋರ್ಟ್ ಮಾಡ್ರಿ. ಅಭಿಮಾನಿಗಳಿಗೆ ಒಪ್ಕೊಳಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ನಾವು ಅವ್ರ ಹೀರೋ ಹಂಗೇನಿಲ್ಲ ಬ್ರದರ್, ಹಂಗೇನಿಲ್ಲ. ಏನ್ ವಿಲನ್ ಅದಿದು ಅಂತ ಏನಿಲ್ಲ. ಒಂದು ಪಾನ್ ಇಂಡಿಯಾ ಮೂವಿ, ಅಷ್ಟು ದೊಡ್ಡ ಮೂವಿಲಿ ಒನ್ ಆಫ್ ದಿ ಪ್ರೊಡ್ಯೂಸರ್ ಅಂತ ದೊಡ್ಡ ರಾವಣನ್ ಕ್ಯಾರೆಕ್ಟರ್ ತಮಾಷೆನ ಗುರು? ಆ ತಮಾಷೆನ ಅದು ರಾವಣನ್ ಕ್ಯಾರೆಕ್ಟರ್? ರೀ ಅದ್ ಮಾಡಕ್ಕೂ ಯೋಗ್ಯತೆ ಇರ್ಬೇಕು, ಯೋಗ ಇರ್ಬೇಕು. ಆ ಯೋಗ ಎಸ್ ಬಾಸ್ ಇದೆ ರೀ, ಎಸ್ ಬಾಸ್ ಇದೆ. ಅದೇ ತಟ್ಕೊಂಡ್ ಹೇಳ್ತೀನಿ, ನಾನು ರಾಕಿಂಗ್ ಸ್ಟಾರ್ ಎಸ್ ಬಾಸ್ ಅಭಿಮಾನಿ ಅಂತ. ಆಯ್ತಾ? ಅದೊಂದ್ ಕಣ್ಣು ಲುಕ್ಕಲ್ಲೇ ಇಡೀ ಜಗತ್ತೇ ತಿರುಗಿ ನೋಡಂಗ್ ಮಾಡಾರಿ. ಇನ್ನೇನಾರು ಫುಲ್ ರಿವೀಲ್ ಆಯ್ತು, ಚಿಂದಿ ಚಿತ್ರಾನ್ನ ಗುರು ಇಂಡಸ್ಟ್ರಿ. ಹೇಳ್ತೀನಿ ಕೇಳ್ರಿ, ಫಸ್ಟ್ ಡೇ ಫಸ್ಟ್ ಶೋ ಇಡೀ ಇಂಡಿಯನ್ ಇಂಡಸ್ಟ್ರಿಲಿ ಯಾವ ಸಿನಿಮಾಗೂ ಕಲೆಕ್ಷನ್ ಆಗಿರ್ಬಾರ್ದು, ಆ ಕಲೆಕ್ಷನ್ ಬರುತ್ತೆ. ಬಿಕಾಸ್ ಆಫ್ ಒಂದೇ ಒಂದ್ ಕಾರಣ, ರಾಕಿಂಗ್ ಸ್ಟಾರ್ ಯಶ್ ಅವರು. ನಮ್ ಕನ್ನಡ ಇಂಡಸ್ಟ್ರಿ ಹೀರೋ ಇಂದ ಮಾತ್ರ ಸಾಧ್ಯ ಗುರು. ಅಭಿಮಾನಿಯಾಗಿ ಅವ್ರ ಸಿನಿಮಾಗಳು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇಲ್ಲ ಅನ್ನುವಂಥದ್ದು ಅದೊಂದು ಬೇಜಾರಿದೆಯಾ? ಆ ಸಂಗತಿ ಏನಂತ? ಬೇಜಾರಿದೆ ಬ್ರೋ. ಬಟ್ ನಾನು ಒಂದ್ ವಿಚಾರ ಹೇಳ್ತೀನಿ, ವರ್ಷಕ್ಕೆ 3 ಮೂವಿ ರಿಲೀಸ್ ಮಾಡೋದಕ್ಕಿಂತ 3 ವರ್ಷಕ್ಕೆ ಒಂದೇ ಮೂವಿ ರಿಲೀಸ್ ಮಾಡಿ 100 ವರ್ಷ ನೆನ್ಪಿಟ್ಕೋಬೇಕು. ಆ ತರ ಇರ್ಬೇಕು ಮೂವಿ. ಆ ವರ್ಷಕ್ 3 ರಿಲೀಸ್ ಮಾಡೋದು, ಅಲ್ಲಿ ಸೋತೆ ಇಲ್ಲಿ ಸೋತೆ ಹೋಗ್ಬಿಡ್ತಾವ್ ಗುರು. ಆದ್ರೆ 3 ವರ್ಷ ತಗೋ, ನೀನು ಒಂದೇ ಮೂವಿ ಮಾಡು. ಅಭಿಮಾನಿಗಳಿಗೆ ಏನ್ ಆಸೆ ಇದೆ ಅಂತ ತಿಳ್ಕೊಂಡ್ ಮಾಡು ಮೂವಿನ. ಅದನ್ನ 100 ವರ್ಷ ನೆನ್ಪಿಟ್ಕೋತಾರೆ ಜನಗಳು. ಇವತ್ತು KGF ನ ನೆನ್ಪಿಟ್ಕೊಂಡಿಲ್ವಾ? ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಏನ್ ಅಭಿಮಾನ ಕಡಿಮೆ ಆಗಿದ್ಯಾ? ರೀ, ಯಶ್ ಅವರು ಕಟ್ತಾ ಇರೋದು ಬರೀ ಮನೆ ಅಲ್ಲ, ಅರಮನೆ. ಅರ್ಥ ಮಾಡ್ಕೊಳ್ರಿ. ಬರೀ ಮನೆ ಗುರು, ಒಂದ್ ವಿಚಾರ ಹೇಳ, ರಾಕಿಂಗ್ ಸ್ಟಾರ್ ಯಶ್ ಅವರು ನಾನೊಬ್ಬ ಹೀರೋ ಕಣ, ನಾ ದುಡ್ಗೋಸ್ಕರ ಮೂವಿ ಮಾಡ್ತೀನಿ ಅನ್ನೋದ್ರೆ ವರ್ಷಕ್ 4 ಮೂವಿ ಮಾಡ್ತಾರ್ರಿ. ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡ್ತಾ ಇರೋದು ಅಭಿಮಾನಿಗಳಿಗೋಸ್ಕರ. ಅಭಿಮಾನಿಗಳಿಗೆ ಏನ್ ಬೇಕು, ಪ್ರೆಸೆಂಟ್ ಸಿಚುವೇಶನ್ಗೆ ಕಂಟೆಂಟ್ ಏನ್ ಬೇಕು, ಅಭಿಮಾನಿಗಳು ಏನ್ ಇಷ್ಟ ಪಡ್ತಾರೆ ಅದನ್ನ ತಿಳ್ಕೊಂಡು ಕಥೆನ ಕೇಳ್ಕೊಂಡು ಸಿನಿಮಾ ಮಾಡ್ತಾ ಇರೋದು ಅವ್ರ ಅಭಿಮಾನಿಗಳಿಗೋಸ್ಕರ. ಅದಕ್ಕೋಸ್ಕರ ಲೇಟ್ ಆಯ್ತೈತೆ ಅಷ್ಟೇ. ಆಯ್ತಪ್ಪ, 4 ವರ್ಷಕ್ಕೆ 3 ವರ್ಷ 4 ವರ್ಷ ತಗೊಳ್ಳಿ, ರಿಲೀಸ್ ಆಗುತ್ತೆ. ತಡೆಯತಕ್ಕತ್ತೆ ಅವನ್ಗಾದ್ರೂ ಇದೆಯಾ? ಮತ್ತೆ ಯಾಕ್ರಿ ಮಾತಾಡ್ತಾರೆ? ವರ್ಷಕ್ಕೆಲ್ಲ ವಾರಕ್ಕೆ 4-5 ಮೂವಿ ರಿಲೀಸ್ ಆಯ್ತಾವ ಕನ್ನಡ, ಅದನ್ನೇ ಬಂದ್ ನೋಡಲ್ಲ ಇವ್ರು. ರಾಕಿಂಗ್ ಸ್ಟಾರ್ ಯಶ್ ಅವರು, ರಾಕಿಂಗ್ ಸ್ಟಾರ್ ಯಶ್ ಅವ್ರು. ಯಾಕೆ? ಯಶ್ ಅವ್ರ ಇದ್ ಕಡೆ ಪ್ರಮೋಷನ್ ಆಗುತ್ತೆ ಅಂತನಾ? ರೇ, ಒಂದೇ ಸಲ ಬರೋದು ಚಂಡಮಾರುತ, ಗೊತ್ತು ತಾನೆ? ಯಾವ ಗ್ಯಾಪಲ್ಲಿ ಬಂದ್ ಎಲ್ಲಿ ಹೊಡಿತೀವಿ ಅಂತ. ಆ ತಡಿಯತಕ್ಕತ್ತೆ ಅವ್ನು. ಆಯ್ತಪ್ಪ, ಟಾಕ್ಸಿಕ್ ಬರುತ್ತೆ.
ಯಶ್ ಅವರು 3 ವರ್ಷ ಬಿಟ್ಕೊ ಬಂದ್ರೆ 4 ವರ್ಷ ಬಿಡು. ತಡೀರಿ ನೋಡೋಣ ತಾಕತ್ತು. ತಡೀರಿ, ಯಾಕೆ ಮಾತಾಡ್ತೀರಾ ಸುಮ್ನೆ? ಯಶ್ ಅವ್ರು ಬಂದಿಲ್ಲ, ಮೂವಿ ಲೇಟ್ ಆಗಿ ಮಾಡ್ತಾವ್ರೆ ರೀ. ಕನ್ನಡ ಇಂಡಸ್ಟ್ರಿಲಿ ವಾರಕ್ಕೆ 4 ಸಿನಿಮಾ ರಿಲೀಸ್ ಆಗ್ತಾವೆ, ಬಂದ್ ನೋಡಕ್ ಆಯ್ತಲ್ಲ ನಿಮ್ಗಳ ಕೈಲಿ. ಮಾತೆತ್ತಿರ ರಾಕಿಂಗ್ ಸ್ಟಾರ್ ಏನ್ ಒಬ್ರೇನ ಹೀರೋ? ರಾಕಿಂಗ್ ಸ್ಟಾರ್ ಅವ್ರು ನಮ್ ಕನ್ನಡ ಇಂಡಸ್ಟ್ರಿಗೆ ಒಬ್ರೇನಾ? ಬೇರೆ ಹೀರೋಗಳ್ದು ಯಾಕೆ ನೋಡಲ್ಲ ನೀವು? ಯಾಕೆ ನೋಡಲ್ಲ ಹೇಳ್ರಿ? ಸುಮ್ನೆ ಅವೆಲ್ಲ ಕತೆ ಬ್ರೋ. ಇವ್ರಿಗೆಲ್ಲ ಕುಣಿದೇರೋನ್ಗೆ ಏನೋ ನೆಲ ಡೊಂಕು ಅಂತಾರಲ್ಲ, ಅಂತವ್ರು ಇಂತ ಮಾತುಗಳನ್ನ ಆಡೋದು. ಯಶ್ ಅವರು ಕಟ್ತಾ ಇರೋದು ಅರಮನೆ. ವೇಟ್ ಮಾಡಿ, ಯಶ್ ಅವರು ಥಿಯೇಟರ್ ಬರ್ತಾರಲ್ಲ, ನಿಮ್ ತಾಕತ್ತಿದ್ರೆ ತಡೀರಿ ನೋಡೋಣ. ಓಪನ್ ಚಾಲೆಂಜ್. ನಾನು ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಯಾಗಿ ಹೇಳ್ತಿದೀನಿ. ಬೇಜಾರಿಲ್ಲ ಇವಾಗ ಇಲ್ಲ ಬ್ರೋ KGF ಇನ್ನೂ 50 ಸಲ ನೋಡ್ಕೊಂಡ್ ಬೇಕಾರೆ ಕಾಲ ಕಳಿತೀನಿ. ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಗೊತ್ತು, ನಮ್ ಬಾಸ್ ನಂಗೆ ಏನು ಅಂತ ಗೊತ್ತು ಬ್ರೋ. ಲೇಟ್ ಆಗಿ ಬಂದ್ರು ಲೇಟ್ ಆಗಿ ಬರ್ತಾರೆ. ಅಭಿಮಾನಿಗಳಿಗೆ ಯಾವತ್ತೂ ನಿರಾಸೆ ಮಾಡಲ್ಲ. ಅವ್ರು ಎಲ್ಲಾರು ಕಾರ್ಯಕ್ರಮದಲ್ಲಿ ಸಿಕ್ತಾಗ ಒಂದ್ ಬೈಟ್ಸ್ ಹೇಳ್ತಾರೆ, ಮಗ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಹೇಳ್ತಾರೆ, ನಾವು ವರ್ಕ್ ಮಾಡ್ತಾ ಇದೀನಿ, ಬಂದ್ರೆ ದೊಡ್ಡದಾಗೆ ಬರ್ತೀನಿ ಅಂತ. ಅಷ್ಟ್ ಸಾಕು. ಯಾವತ್ತಾರು ಯಶ್ ಅವರು ಅಭಿಮಾನಿಗಳ ವಿರುದ್ಧವಾಗಿ ಏನಾದ್ರು ಮಾಡೋರ ಗುರು? ಏನಾರು ಹೇಳವ್ರ? ಇಲ್ಲಪ್ಪ ನಾನ್ ಲೇಟಾಗೆ ಮಾಡೋದು, ಏನ್ ಮಾಡ್ತೀರಾ ಅಂತ ಹೇಳವ್ರೇನ್ರಿ? ಮತ್ತೆ ಕಟ್ತಾವ್ರ ಅರಮನೆ ಇರ್ರಿ. ಬರೀ ಮನೆ ಕಟ್ತಾ ಇಲ್ಲ, ವರ್ಷಕ್ 4 ಸಿನಿಮಾ ಮಾಡದ? ಬರೀ ಹೀರೋ ಮಾಡ್ಬೇಕು, ಇಲ್ಲ ಮಗ ನಾ ದುಡ್ಡು ಮಾಡ್ಬೇಕು ಅಂದಿರ ಯಶ್ ಅವ್ರು ವರ್ಷಕ್ಕೆ 5 ಸಿನಿಮಾನು ಮಾಡ್ತಾರೆ. ಈ ತರ ತುಂಬಾ ಜನ ಹೇಳ್ತಾ ಇರ್ತಾರೆ. ಹೇಳಿ ಬ್ರದರ್, ಮತ್ತೆ ಕನ್ನಡ ಸಿನಿಮಾಗಳು 5 ರಿಲೀಸ್ ಆಗದೆ, ಬಂದ್ ನೋಡ್ರಿ ಅಂತೇಳಿ. ಯಾಕೆ ನೋಡಲ್ಲ? ಯಶ್ ಅವ್ರು ಒಬ್ರೇನೆ ಹೀರೋ, ಬೇರೆ ಯಾರು ಕಣ್ಣು ಕಾಣಲ್ಲ. ಯಾಕೆ ಹೇಳಿ ಇವ್ರು ಕಣ್ಣು ಕಾಣೋದು? ಯಶ್ ಅವ್ರ ಹೆಸರು ಮಾಡಿದ್ರೆ ಅವ್ರು ಪ್ರಮೋಷನ್ ಆಗುತ್ತೆ. ಇಡೀ ವರ್ಲ್ಡ್ ವೈಡ್ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವ್ರ ಫೋಟೋ ತೋರಿಸ ಯಾವ ದೇಶದಲ್ಲಿ ಬೇಕು ಗುರು? KGF ಅಂತ ಕೇಳ್ತಾರೆ, ಕರ್ನಾಟಕನ ಅಂತ ಕೇಳ್ತಾರೆ. ಇದಕ್ಕಿಂತ ಯಶ್ ಅವ್ರ ಇನ್ನೇನ್ ಕೊಡಕ್ ಸಾಧ್ಯ ಕರ್ನಾಟಕಕ್ಕೆ? ರೀ, ಕರ್ನಾಟಕದ ಜನತೆ ಇವತ್ತು ಯಶ್ ಅವ್ರಿ ಸಲ್ಯೂಟ್ ಹೊಡೆದು ಪೂಜೆ ಮಾಡ್ಬೇಕು ಎದೆಯಲ್ಲಿ ಇಟ್ಕೊಂಡು. ಸಿನಿಮಾ ಅಂತ ಬಂದ್ರೆ ಆ ಲೆವೆಲ್ಗಿರೋದು. ಅರ್ಥ ಮಾಡ್ಕೊಳ್ರಿ. ಇವ್ರು 100 ಸಿನಿಮಾ ಮಾಡಿದೀನಿ, 200 ಸಿನಿಮಾ ಮಾಡಿದೀನಿ, 3 ಸಿನಿಮಾ ಮಾಡಿದೀನಿ, ಏನ್ ಬಾಯಿಗೆ ಬಂದಂಗ ಮಾತಾಡೋದ? ಅವ್ರು ರಿಲೀಸ್ ಮಾಡಿಲ್ಲ, 3 ವರ್ಷ ತಗೋತಾರೆ, 4. ಓರಿ, ಶೂಟಿಂಗ್ ಟೈಮ್ ಹಿಡಿಯುತ್ತೆ. ನಿಮ್ ಮೂವಿಗೂ ಅವ್ರ ಮೂವಿಗೂ ವ್ಯತ್ಯಾಸ ಇರುತ್ತೆ ನೋಡ್ರಿ. ವ್ಯತ್ಯಾಸ ನಾವೇನ್ ಹೇಳ್ಬೇಕಾಗಿಲ್ಲ ಸ್ವಾಮಿ. ಅವ್ರ ಮೂವಿ ಎಷ್ಟ್ ದಿನ ಓಡುತ್ತೆ, ನಿಮ್ ಮೂವಿಗಳು ಎಷ್ಟ್ ದಿನ ಓಡುತ್ತೆ ಅಂತ ಅದೇ ಹೇಳುತ್ತೆ ಉತ್ತರನ. ನಾವು ಅಭಿಮಾನಿಗಳು ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ. ಇನ್ನೊಂದ್ ದಿನ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬಗ್ಗೆ ಮೂವಿ ಲೇಟರ್ ರಿಲೀಸ್ ಮಾಡ್ತಾವ್ರೆ ಅಂತ ಹೇಳೋರ್ಗೆ ಸ್ವಲ್ಪ ನಾಲ್ಗೆ ಹಿಡಿತಾ ಇರ್ಲಿ. ರಿಕ್ವೆಸ್ಟ್ ಆದ್ರೂ ಅಂತ ತಿಳ್ಕೊಳ್ಳಿ, ವಾರ್ನಿಂಗ್ ಅಂತನಾದ್ರೂ ತಿಳ್ಕೊಳ್ರಿ, ಹಿಡಿತಾ ಇರ್ಲಿ. ಆಯ್ತಾ? ನಾನೊಬ್ಬ ರಾಕಿಂಗ್ ಸ್ಟಾರ್ ಯಶ್ ಬಾಸ್ ಅವ್ರ ಅಭಿಮಾನಿಯಾಗಿ ತುಂಬಾ ಖುಷಿ ಆಗ್ತಾ ಇದೆ ಬಾಸ್. ರಾವಣನಾಗಿ ಬರ್ತಾ ಇದ್ದೀರಾ. ಇಡೀ ಜಗತ್ತೇ ನಮ್ ಕನ್ನಡ ಇಂಡಸ್ಟ್ರಿ ತಿರುಗಿ ನೋಡ್ಬೇಕು, ಆ ತರ ಮಾಡ್ತಾ ಇದ್ದೀರಾ. ನಾವ್ ಇರ್ತೀವಿ ನಿಮ್ ಹಿಂದೆ. ರಾವಣ ಬರ್ತಾ ಇದ್ದಾನೆ, ತಾಕತ್ತಿದ್ರೆ ತಡೀರಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.